ಮುನಿಶ್ರೀ ನೇಮಿಚಂದ್ರ ಸಿದ್ಧಾಂತಿ ದೇವ ರಚಿಸಿರುವಂತಹ ಶ್ರೀ ಬೃಹದ್ರವ್ಯ ಸಂಗ್ರಹದ ಪ್ರಾಕೃತಗಾಹಿಗಳ ಪಾಠ. ಪ್ರಾಕೃತಗಾಹಿಗಳನ್ನು ಸೂತ್ರಾತ್ಮಕವಾಗಿ ಪಠಿಸುವುದು ನಮ್ಮ ಪ್ರಾಚೀನ ಶ್ರಮಣ ಪರಂಪರೆಯಾಗಿದೆ. ಮುನಿಸಂಘದಲ್ಲಿ ಇದೇ ರೀತಿಯಾಗಿ ತತ್ವಾಭ್ಯಾಸವನ್ನು ಮಾಡಲಾಗುತ್ತಿತ್ತು. ಆ ಮೂಲಕ ಕಾಲಕ್ರಮೇಣವಾಗಿ ಮೂಲ ತತ್ವದಲ್ಲಿ ಮಾರ್ಪಾಡಾಗುವುದು ತಪ್ಪುತ್ತದೆ ಹಾಗೂ ಮೂಲ ಜಿನೋಪದೇಶ ಸುರಕ್ಷಿತವಾಗುತ್ತದೆ. ಆದ್ದರಿಂದ ಪ್ರಾಕೃತಗಾಹಿಗಳ ಮೂಲ ಪಾಠ ಅತ್ಯಂತ ಮಹತ್ವಪೂರ್ಣ ಹಾಗೂ ಅತ್ಯವಶ್ಯಕವಾಗುತ್ತದೆ. ಪ್ರಾಕೃತ ಒಂದು ಆಡುಭಾಷೆಯಾಗಿತ್ತು. ಹಾಗಾಗಿ ಇದು ಅತ್ಯಂತ ಸರಳ ಹಾಗೂ ಸುಲಭವಾದಂತಹ ಭಾಷೆ. ಒಂದೆರಡು ಸಲ ಮೂಲ ಪ್ರಾಕೃತ ಶಬ್ದಗಳ ಕಡೆಗೆ ಗಮನ ಹರಿಸಿದರೆ ಸಾಕು, ಅದು ಅರ್ಥವಾಗುತ್ತದೆ. ಆದರೆ ಪ್ರಾಕೃತವೇ ಅರ್ಥವಾಗುವುದಿಲ್ಲವೆಂದು ಮೂಲ ಗಾಹಿಗಳ ಪಾಠವನ್ನೇ ಮಾಡದಿರುವುದು ಉಪಯುಕ್ತವಲ್ಲ. ಆ ನಿಟ್ಟಿನಲ್ಲಿ ಡಿಸೆಂಬರ್ 2020ರಿಂದ ಅಕ್ಟೋಬರ್ 2021ರವರೆಗೆ ಆನ್ಲೈನ್ ಮೂಲಕ ನಿಯಮಿತವಾಗಿ ನಡೆದ ಬೃಹದ್ರವ್ಯ ಸಂಗ್ರಹ ಸ್ವಾಧ್ಯಾಯದ ಹಿನ್ನೆಲೆಯಲ್ಲಿ ಎಲ್ಲ ಶ್ರಾವಕ ಶ್ರಾವಕಿಯರಿಗೂ ಪ್ರತಿದಿನ ದ್ರವ್ಯ ಸಂಗ್ರಹ ಗಾಹಿಗಳ ಪಾಠವನ್ನು ಮಾಡಲು ಅನುಕೂಲವಾಗುವ ದೃಷ್ಟಿಯಿಂದ ಮುನಿಶ್ರೀ ನೇಮಿಚಂದ್ರ ಸಿದ್ಧಾಂತಿ ದೇವ ರಚಿಸಿರುವಂತಹ ಶ್ರೀ ಬೃಹದ್ರವ್ಯ ಸಂಗ್ರಹದ ಪ್ರಾಕೃತಗಾಹಿಗಳ ಪಾಠವನ್ನು ಇಲ್ಲಿ ಮಾಡಲಾಗಿದೆ. ಗಾಹಿಗಳ ಪಾಠವನ್ನು ಮಾಡುವಾಗ ಉಂಟಾಗುವಂತಹ ಉಚ್ಚಾರಣೆಯ ದೋಷವನ್ನು ತಡೆಯುವ ದೃಷ್ಟಿಯಿಂದ ಗಾಹಿಗಳನ್ನು ತುಂಬ ನಿಧಾನವಾಗಿ ಪಠಿಸಲಾಗಿದೆ. ಜೊತೆಗೆ ಗಾಹಿಗಳ ಕನ್ನಡ ಅರ್ಥವನ್ನು ಮಾಡುವಾಗ ಜೈನ ಪಾರಿಭಾಷಿಕ ಪದಗಳ ಜೊತೆಗೆ ಸುಲಭವಾದ ಕನ್ನಡ ಪರ್ಯಾಯ ಪದಗಳನ್ನು ಬಳಸಲಾಗಿದೆ. ಶ್ರೀ ದ್ರವ್ಯ ಸಂಗ್ರಹ ಗ್ರಂಥದ ವಿಷಯವು ಪ್ರತಿಯೊಂದು ಜೀವಕ್ಕೂ ತನ್ನ ಜೀವನದಲ್ಲಿ ಸಾಕ್ಷಾತ್ ಮೋಕ್ಷ ಮಾರ್ಗವನ್ನು ಸಾಧಿಸಿ ತನ್ನ ಆತ್ಮಕಲ್ಯಾಣವನ್ನು ಮಾಡಿಕೊಳ್ಳಲು ತುಂಬ ಉಪಯುಕ್ತವಾಗಿದೆ. ಹಾಗಾಗಿ ಪ್ರತಿದಿನ ಅರ್ಥಸಹಿತವಾಗಿ ಶ್ರೀ ದ್ರವ್ಯ ಸಂಗ್ರಹ ಗಾಹಿಗಳ ಪಾಠವನ್ನು ಮಾಡುವ ಮೂಲಕ ತತ್ವಾಭ್ಯಾಸವಾಗುತ್ತದೆ ಹಾಗೂ ಆ ಮೂಲಕ ಜೀವನದಲ್ಲಿ ಮೋಕ್ಷ ಮಾರ್ಗವನ್ನು ಸಾಧಿಸಬಹುದಾಗಿದೆ. ಆ ನಿಟ್ಟಿನಲ್ಲಿ ಈ ಗಾಥಾಪಾಠವು ಎಲ್ಲರಿಗೂ ತಮ್ಮ ಆತ್ಮಚಿಂತನೆಗೆ ಉಪಯುಕ್ತವಾಗುತ್ತದೆ ಎಂದು ಭಾವಿಸಿ ಗಾಥಾಪಾಠವನ್ನು ಪ್ರಸ್ತುತಪಡಿಸಲಾಗುತ್ತಿದೆ. ಮೊದಲನೇ ಅಧಿಕಾರ 6 ದ್ರವ್ಯಗಳು ಮತ್ತು ಪಂಚ ಅಸ್ಥಿಕಾಯಗಳ ನಿರೂಪಣೆ. ಜೀವಂ ದವ್ವಂ ಜಿಣವರವಸಹೇಣ ಜೇಣನೇದಿಟ್ಟಂ ದೇವಿಂದವಿಂದವಂದಂ ವಂದೇತಂ ಸೌವದಾ ಶಿರಸಾ. ಅರ್ಥ: ಶ್ರೀ ಜಿನವರ ಅಂದರೆ ಅರಹಂತ ಪರಮೇಶ್ವರಿ ಋಷಭ ತೀರ್ಥಂಕರ ಆದಿನಾಥ ಸ್ವಾಮಿಯ ಮೂಲಕ ಯಾವ ಜೀವ ಅಜೀವ ದ್ರವ್ಯಗಳನ್ನು ವರ್ಣನೆ ಮಾಡಲಾಗಿದೆ ಮತ್ತು ಯಾರನ್ನ ದೇವತೆಗಳ ಸಮೂಹವೇ ವಂದನೆ ಮಾಡುತ್ತೆ ಅಂತಹ ಋಷಭದೇವರನ್ನು ನಾನು ಸದಾ ತಲೆಬಾಗಿ ನಮಸ್ಕಾರ ಮಾಡುತ್ತೇನೆ. ಜೀವೋ ಗಮವೋ ಅಮುತ್ತಿಕತ್ತ ಸದೇಹ ಪರಿಮಾಣೋ ಭೂತ ಸಂಸಾರಥೋ ಸಿದ್ಧೋಸೋ ವಿಸ್ಸಸೋ ಢಗೈ. ಅರ್ಥ: ಆ ಜೀವದ್ರವ್ಯ ಜೀವರೂಪ, ಉಪಯೋಗಮಯ, ಅಮೂರ್ತಿಕ, ಕರ್ತೃ, ತನ್ನ ದೇಹ ಪರಿಮಾಣವುಳ್ಳವನು, ಭೋಕ್ತೃ, ಸಂಸಾರದಲ್ಲಿ ಅವಸ್ಥಿತನಾಗಿರುವವನು, ಸಿದ್ಧ, ಲೋಕದ ಅಂತ್ಯದಲ್ಲಿ ಅಥವಾ ಊರ್ಧ್ವಗಮನ ಸಹಿತ ಆಗಿರುವಂಥವನು ಆ ಜೀವದ್ರವ್ಯನಾಗಿದ್ದಾನೆ. ತಿಕ್ಕಾಲೇ ಚದುಪಾಣ
ಇಂದ್ರಿಯ ಬಲಮಾವು ಆಣಪಾಣೋಯ ವ್ಯವಹಾರಾಸೋ ಜೀವೋ ನಿಶ್ಚಯಣಯದೋದು ಛೇದಣಾಜಸ್ಸ. ಯಾವ ಜೀವದ್ರವ್ಯದ್ದು 4 ಪ್ರಾಣಗಳಿರುತ್ತವೆ, ಅಂದರೆ ಇಂದ್ರಿಯ, ಬಲ, ಆಯು ಮತ್ತು ಶ್ವಾಸೋಚ್ಛ್ವಾಸ, ಇಂತಹ 4 ಪ್ರಾಣಗಳುಳ್ಳಂತಹ ಜೀವಕ್ಕೆ ವ್ಯವಹಾರ ನಯದಿಂದ ಜೀವ ಅಂತ ಕರೀತಾರೆ. ಮತ್ತು ನಿಶ್ಚಯ ನಯದಿಂದ ಜೀವ ನಿಸ್ಸಂದೇಹವಾಗಿ ಚೈತನ್ಯ ಸ್ವರೂಪಿಯಾಗಿದ್ದಾನೆ. ಉವವೋ ಗೋದುವಿಯಪ್ಪೋ ದನ್ಸಣಾಣಂ ಚ ದನ್ಸಣಂ ಚದುಧಾ ಚಕ್ಕುವ ಚಕ್ಕುಹಿ ದನ್ಸಣಮಧ ಕೇವಲಂ ನೇಯಂ. ಉಪಯೋಗದಲ್ಲಿ 2 ಭೇದಗಳು, ಒಂದು ದರ್ಶನೋಪಯೋಗ, ಮತ್ತೊಂದು ಜ್ಞಾನೋಪಯೋಗ. ದರ್ಶನೋಪಯೋಗ 4 ಪ್ರಕಾರದ್ದು: ಚಕ್ಷು ದರ್ಶನೋಪಯೋಗ, ಅಚಕ್ಷು ದರ್ಶನೋಪಯೋಗ, ಅವಧಿ ದರ್ಶನೋಪಯೋಗ ಮತ್ತು ಕೇವಲ ದರ್ಶನೋಪಯೋಗ ಎಂದು ತಿಳಿದುಕೊಳ್ಳಬೇಕು. ಆಣಂ ಅಟ್ಟವಿಯಪ್ಪಂ ಮದಿಸುದೋಹಿ ಅಣಾಣಾಣಾಣಿ ಮಣಪಜ್ಜಯ ಕೇವಲಮವಿ ಪಚ್ಚಖ ಪರೋಕ್ಷ ಭೇಯಂ ಚ. ಜ್ಞಾನದಲ್ಲಿ 8 ಭೇದಗಳಿದೆ ಅಧ್ಯಾತ್ಮ ದೃಷ್ಟಿಯಿಂದ. ಮತಿಜ್ಞಾನ, ಶ್ರುತಜ್ಞಾನ, ಅವಧಿ ಜ್ಞಾನ. ಈ 3 ಜ್ಞಾನಗಳು ಸಮ್ಯಕ್ತ ಅವಸ್ಥೆಯಲ್ಲಿ ಸಮ್ಯಜ್ಞಾನ ಅಂತ, ಮಿಥ್ಯಾತ್ವ ಅವಸ್ಥೆಯಲ್ಲಿ ಮಿಥ್ಯಾಜ್ಞಾನ ಎಂದು ಕರೆಯಲ್ಪಡುತ್ತವೆ. ಹಾಗಾಗಿ ಮತಿ, ಶ್ರುತ, ಅವಧಿ ಜ್ಞಾನಗಳು 3 ಪ್ರಕಾರವಾಗಿ 6 ಭೇದಗಳಾಗುತ್ತೆ. ತದನಂತರ ಒಂದು ಮನಃಪರ್ಯಾಯ ಜ್ಞಾನ, ಮತ್ತೊಂದು ಕೇವಲ ಜ್ಞಾನ. ಹೀಗೆ 6 ಮತ್ತು 2 ಸೇರಿ 8 ಜ್ಞಾನಗಳಾಗುತ್ತೆ. ಮತ್ತು ಈ 8 ಜ್ಞಾನಗಳಲ್ಲಿ ಮತಿ ಮತ್ತು ಶ್ರುತಜ್ಞಾನವನ್ನು ಪರೋಕ್ಷ ಜ್ಞಾನಗಳಂತ, ಹಾಗೂ ಅವಧಿ, ಮನಃಪರ್ಯಾಯ ಮತ್ತು ಕೇವಲ ಜ್ಞಾನಗಳನ್ನು ಸಾಮಾನ್ಯವಾಗಿ ಪ್ರತ್ಯಕ್ಷ ಜ್ಞಾನಗಳಂತ ಕರೆಯುತ್ತಾರೆ. ಅಟ್ಟಚದುಣಾಣ ದನ್ಸಣ ಸಾಮಣ್ಣಂ ಜೀವಲಕ್ಷಣಂ ಭಣಿಯಂ ವ್ಯವಹಾರ ಶುದ್ಧಣಯ ಶುದ್ಧಂ ಪುಣದನ್ಸಣಂ ನಾಣಂ. ವ್ಯವಹಾರ ನಯದಿಂದ ಜೀವದ್ರವ್ಯದ ಸಾಮಾನ್ಯ ಲಕ್ಷಣ 8 ಜ್ಞಾನರೂಪ ಮತ್ತು 4 ದರ್ಶನ ರೂಪ ಎಂದು ಹೇಳಲಾಗಿದೆ. ಶುದ್ಧ ನಯದಿಂದ ಶುದ್ಧ ದರ್ಶನ ಮತ್ತು ಶುದ್ಧ ಜ್ಞಾನವೇ ಜೀವದ್ರವ್ಯದ ವಾಸ್ತವಿಕ ಲಕ್ಷಣವಾಗಿದೆ ಎಂದು ತಿಳಿದುಕೊಳ್ಳಬೇಕು. ವರ್ಣರಸ ಪಂಚಗಂಧ ದೋಫಾಸ ಅಟ್ಟನಿಚ್ಛಯ ಜೀವೇ ನೋ ಸಂತಿಯ ಮುತ್ತಿತದೋ ವ್ಯವಹಾರ ಮುತ್ತಿ ಬಂಧಾದೋ. 5 ಪ್ರಕಾರದ ವರ್ಣಗಳು, 5 ಪ್ರಕಾರದ ರಸಗಳು, 2 ಪ್ರಕಾರದ ಗಂಧಗಳು ಮತ್ತು 8 ಪ್ರಕಾರದ ಸ್ಪರ್ಶಗಳು, ಇವುಗಳು ಶುದ್ಧ ನಿಶ್ಚಯ ನಯದಿಂದ ಜೀವದ್ರವ್ಯದಲ್ಲಿ ಇರುವುದಿಲ್ಲ. ಹಾಗಾಗಿ ಜೀವ ಅಮೂರ್ತಿಕನಿದ್ದಾನೆ. ಆದರೆ ವ್ಯವಹಾರ ನಯದಿಂದ ನೋಡಿದಾಗ ಜೀವ ಕರ್ಮಪುದ್ಗಲಗಳ ಬಂಧದಿಂದ ಸಹಿತ ಇರುವವರಿಂದ ಜೀವದ್ರವ್ಯಕ್ಕೆ ಮೂರ್ತಿಕ ಅಂತ ಕರೆಯುತ್ತಾರೆ. ಪುಗ್ಗಲಕಮ್ಮದೀಣಂ ಕರ್ತಾ ವ್ಯವಹಾರದೋ ದುಣಿಚ್ಛಯದೋ ಛೇದಣ ಕಮ್ಮಾಣದ ಶುದ್ಧಣಯ ಶುದ್ಧ ಭಾವಾಣಂ. ಜೀವದ್ರವ್ಯ ಅಂದರೆ ಆತ್ಮ ವ್ಯವಹಾರ ನಯದಿಂದ ಉದ್ಗಲ ಕರ್ಮ ಮೊದಲಾದವುಗಳ ಕರ್ತೃನಾಗಿದ್ದಾನೆ. ನಿಶ್ಚಯ ನಯದಿಂದ ಅಂದರೆ ಅಶುದ್ಧ ನಿಶ್ಚಯ ನಯದಿಂದ ತನ್ನ ಮೋಹ ರಾಗದ್ವೇಷ ಅಶುದ್ಧ ಭಾವಗಳ
ಭಾವಕರ್ಮಗಳ ಕರ್ತೃ ಆಗಿದ್ದಾನೆ ಮತ್ತು ಶುದ್ಧ ನಿಶ್ಚಯದಿಂದ ಶುದ್ಧ ಭಾವಗಳ ಕರ್ತೃ ಆಗಿದ್ದಾನೆ. ವ್ಯವಹಾರ ಸುಹ ದುಃಖಂ ಪುಗ್ಗಲಕಂ ಫಲಂ ಪಭುಂಜೇದಿ ಆದಾಣಿಚ್ಛಯಣಯದೋ ಛೇದಣ ಭಾವಂ ಖುವಾದಸ್ಸ. ಆತ್ಮ ವ್ಯವಹಾರ ನಯದಿಂದ ಪುದ್ಗಲ ಕರ್ಮಗಳ ಫಲವನ್ನು ಅಂದರೆ ಸುಖ ದುಃಖವನ್ನು ಭೋಗಿಸುತ್ತಾನೆ. ಅಶುದ್ಧ ನಿಶ್ಚಯದಿಂದ ತನ್ನದೇ ಆದಂತಹ ಮೋಹರಾಗದ್ವೇಷಗಳ ಯಾವ ಭಾವಕರ್ಮಗಳಿದೆ ಅವುಗಳನ್ನು ಭೋಗಿಸುತ್ತಾನೆ. ಶುದ್ಧ ನಿಶ್ಚಯದಿಂದಂತೂ ತನ್ನ ಶುದ್ಧ ಭಾವಗಳನ್ನು ಮಾತ್ರ ಭೋಗಿಸುತ್ತಾನೆ. ಗುರುದೇಹಪಮಾಣೋ ಉವಸಂಹಾರಪ್ಪ ಸಪ್ಪದೋ ಛೇದ ಅಸಮೋಹದೋ ವ್ಯವಹಾರ ನಿಶ್ಚಯಣಯದು ಅಸಂಖದೇಸೋವಾ. ಸಮುದ್ಘಾತವನ್ನು ಪ್ರಾಪ್ತ ಮಾಡಿಕೊಳ್ಳದೇ ಇರುವಂತಹ ಆತ್ಮ ವ್ಯವಹಾರ ನಯದಿಂದ ಸಂಕೋಚ ವಿಸ್ತಾರ ಗುಣದಿಂದಾಗಿ ದೊಡ್ಡ ಚಿಕ್ಕ ಮತ್ತು ದೊಡ್ಡ ಶರೀರ ಪ್ರಮಾಣವುಳ್ಳಂಥವನು ಆಗುತ್ತಾನೆ. ಆದರೆ ಶುದ್ಧ ನಿಶ್ಚಯದಿಂದ ಆತ್ಮವಂತೂ ಅಸಂಖ್ಯಾತ ಪ್ರದೇಶಿಯಾಗಿದ್ದಾನೆ. ಕವಿ ಜಲತೇಯವಾವು ವಣಪ್ಪದಿ ವಿವಿಹತಾವರೇಂದಿ ವಿಗತಿಗಚದು ಪಂಚಕ್ಕ ತಸ ಜೀವ ಹೊಂತಿ ಸಂಖಾದಿ. ಅನೇಕ ಪ್ರಕಾರದ ಸ್ಥಾವರ ಅಂದರೆ ಏಕೇಂದ್ರಿಯ ಜೀವಿಗಳಿರುತ್ತವೆ. ಉದಾಹರಣೆಗೆ ಪೃಥ್ವಿಕಾಯಿಕ, ಜಲಕಾಯಿಕ, ವಾಯುಕಾಯಿಕ, ಅಗ್ನಿಕಾಯಿಕ, ವನಸ್ಪತಿಕಾಯಿಕ. ಅದೇ ರೀತಿ ತ್ರಸಜೀವಿಗಳು 2 ಇಂದ್ರಿಯಗಳಿಂದ ಗಮನ ಮಾಡುವಂತಹ, 3 ಇಂದ್ರಿಯಗಳಿಂದ ಗಮನ ಮಾಡುವಂತಹ, 4-5 ಇಂದ್ರಿಯಗಳಿಂದ ಗಮನ ಮಾಡುವಂತಹ ತ್ರಸಜೀವಿಗಳು ಇರುತ್ತವೆ. ಉದಾಹರಣೆಗೆ ಶಂಖ ಇತ್ಯಾದಿಗಳು. ಸಮಣ ಅಮಣಾಣೇಯ ಪಂಚಿಂದ್ರಿಯ ನಿಮ್ಮಣ ಪರೇ ಸವ್ವೇ ಬಾದರ ಸುಹಮೇ ಇಂದಿ ಸವ್ವೇ ಪಜ್ಜತ್ತ ಇದರಾಯ. 5 ಇಂದ್ರಿಯ ಜೀವಿಗಳು, ಮನವುಳ್ಳಂತಹ ಜೀವಿಗಳು ಮತ್ತು ಮನಸ್ಸು ಇಲ್ಲದಂತಹ ಜೀವಿಗಳು, ಹೀಗೆ 2 ಪ್ರಕಾರದ 5 ಇಂದ್ರಿಯಗಳ ಜೀವಿ ಇರುತ್ತವೆ. 4 ಇಂದ್ರಿಯ ಉಳಿದಂತಹ ಯಾವ 4 ಇಂದ್ರಿಯ, 3 ಇಂದ್ರಿಯ, 2 ಇಂದ್ರಿಯ ಜೀವಿಗಳಿವೆ ಅವೆಲ್ಲವುಗಳು ನಿಯಮದಿಂದ ಮನರಹಿತವಾಗಿರುವಂತಹ ಜೀವಿಗಳಿರ್ತವೆ. ಇನ್ನು ಏಕೇಂದ್ರಿಯ ಜೀವಿಗಳಲ್ಲಿ ಬಾದರ ಮತ್ತು ಸೂಕ್ಷ್ಮ ಹೀಗೆ 2 ಭೇದಗಳಿರುತ್ತವೆ. ಮತ್ತು ಇವೆಲ್ಲ ಜೀವಿಗಳು ಏಕೇಂದ್ರಿಯದಿಂದ ಪಂಚೇಂದ್ರಿಯವರೆಗಿನ ಎಲ್ಲ ಜೀವಿಗಳು ಪರ್ಯಾಪ್ತಿ ಮತ್ತು ಅಪರ್ಯಾಪ್ತಿ ಸಹಿತವಾಗಿರ್ತಕ್ಕಂತಹ ಜೀವಿಗಳಿರ್ತವೆ. ಗಣಗುಣ ಠಾಣೇಹಿಯ 14 ಹವಂತಿತಃ ಅಶುದ್ಧಣಯ ವಿಣ್ಣೇಯ ಸಂಸಾರಿ ಸೌವ್ಯೇ ಶುದ್ಧಾಹು ಶುದ್ಧಣಯ. ಅಶುದ್ಧ ನಯದಿಂದ 14 ಮಾರ್ಗನ ಸ್ಥಾನಗಳು, 14 ಗುಣಸ್ಥಾನಗಳು ಯುಕ್ತವಾದಂತಹ ಸಂಸಾರಿ ಜೀವ ಇರುತ್ತದೆ. ಆದರೆ ಶುದ್ಧ ನಯದಿಂದಂತೂ ಎಲ್ಲ ಜೀವಿಗಳನ್ನು ಶುದ್ಧ ಜೀವಿಗಳೆಂದೇ ತಿಳಿಯಬೇಕು. ನಿಕ್ಕಮ್ಮ ಅಠಗುಣ ಕಿಂಚೂಣ ಚರ್ಮದೇಹದೋ ಸಿದ್ಧ ಲೋಯಗಠಿದಾಣಿಚ್ಚ ಉಪ್ಪಾದವೈ ಸಂಜುತ್ತ. ಸಿದ್ಧ ಪರಮೇಷ್ಠಿಗಳು ಕರ್ಮಗಳಿಂದ ರಹಿತ, ಅಂತಿಮ ಶರೀರದಿಂದ ಸ್ವಲ್ಪ ಕಡಿಮೆ ಪ್ರಮಾಣವುಳ್ಳಂಥವರು, ಲೋಕದ ಅಗ್ರಭಾಗದಲ್ಲಿ ನೆಲೆಸಿರುವಂಥವರು, ನಿತ್ಯ ಉತ್ಪಾದ ವ್ಯಯಗಳಿಂದ ಯುಕ್ತರಾಗಿರುವಂಥವರು ಆಗಿರುತ್ತಾರೆ. ಅಜ್ಜೀವೋ ಪುಣನೇಯೋ
ಪುಗ್ಗಲಧಮ್ಮೋ ಅಧಮ್ಮಾಯಾಸಂ ಕಾಲೋ ಪುಗ್ಗಲಮುತ್ತೋ ರೂವಾದಿಗುಣೋ ಅಮುತ್ತಿಸೇ ಸಾಧು. ಜೀವದ್ರವ್ಯಕ್ಕೆ ವಿರುದ್ಧವಾದಂಥದ್ದು ಅಂದರೆ ಅಜೀವದ್ರವ್ಯ. ಅಜೀವದ್ರವ್ಯಗಳೆಂದರೆ ಪುದ್ಗಲ, ಧರ್ಮ, ಅಧರ್ಮ, ಆಕಾಶ ಮತ್ತು ಕಾಲದ್ರವ್ಯಗಳೆಂದು ತಿಳಿದುಕೊಳ್ಳಬೇಕು. ಪುದ್ಗಲ ದ್ರವ್ಯ ರೂಪಾದಿ ಗುಣವಂತವೋ ಆಗಿರುವುದರಿಂದ ಅದಕ್ಕೆ ಮೂರ್ತಿಕ ದ್ರವ್ಯ ಅಂತ ಕರೀತಾರೆ. ಆದರೆ ಉಳಿದ ದ್ರವ್ಯಗಳು ಅಂದರೆ ಧರ್ಮ, ಅಧರ್ಮ, ಆಕಾಶ ಮತ್ತು ಕಾಲದ್ರವ್ಯಗಳಿಗೆ ಅಮೂರ್ತಿಕ ಎಂದು ಕರೆಯುತ್ತಾರೆ. ಸದ್ದೋ ಬಂಧೋ ಸುಹಮೋ ಥೂಲೋ ಸಂಠಾಣ ಭೇದ ತಮ ಛಾಯಾ ಉಜ್ಜೋದಾದವಸಹಿಯ ಉಗ್ಗಲದವ್ವಸಪಜ್ಜಾಯ. ಶಬ್ದ ಬಂಧ ಅಂದರೆ ಬಂಧನ, ಸೂಕ್ಷ್ಮ, ಸ್ಥೂಲ, ಸಂಸ್ಥಾನ ಅಂದರೆ ಆಕೃತಿ, ಭೇದ ಅಂದರೆ ವಿಭಾಗ ಮಾಡುವಂಥದ್ದು, ತಮ ಅಂದರೆ ಅಂಧಕಾರ, ಛಾಯ ಅಂದರೆ ನೆರಳು, ಉದ್ಯೋತ ಅಂದರೆ ಪ್ರಕಾಶ, ಆತಪ ಅಂದರೆ ಸೂರ್ಯ, ಬೆಂಕಿ ಇತ್ಯಾದಿಗಳ ಉಷ್ಣತೆ. ಇವೆಲ್ಲ ಪುದ್ಗಲ ದ್ರವ್ಯದ ಪರ್ಯಾಯಗಳು ಅಂದರೆ ಅವಸ್ಥೆಗಳಾಗಿವೆ. ಗೈ ಪರಿಣಯಾಣ ಧಮ್ಮೋ ಪುಗ್ಗಲ ಜೀವಾಣ ಗಮನ ಸಹಯಾರಿ ತೋಯಂ ಜಹಮಚ್ಛಾಣಂ ಅಚ್ಛಂತಾಣೇವ ಸೋಣೇ. ಗಮನರೂಪವಾಗಿ ಪರಿಣಮಿಸುವಂತಹ ಜೀವ ಮತ್ತು ಪುದ್ಗಲ ದ್ರವ್ಯಗಳಿಗೆ ಧರ್ಮದ್ರವ್ಯ ಗಮನ ಮಾಡಲಿಕ್ಕೆ ಸಹಕಾರಿಯಾಗುತ್ತದೆ. ಉದಾಹರಣೆಗೆ ಮೀನುಗಳಿಗೆ ಗಮನ ಮಾಡುವುದಕ್ಕೆ ನೀರು ಸಹಕಾರಿಯಾಗುತ್ತದೆ. ಆದರೆ ಈ ಧರ್ಮದ್ರವ್ಯ ಸ್ವಯಂ ನಿಲ್ಲುವಂತಹ ದ್ರವ್ಯಗಳಿಗೆ ಗಮನ ಮಾಡಿಸೋದಿಲ್ಲ. ಅಂದರೆ ಈ ಧರ್ಮದ್ರವ್ಯ ಗಮನ ಮಾಡಲಿಕ್ಕೆ ಪ್ರೇರಕ ಆಗುವುದಿಲ್ಲ. ಠಾಣ ಜುದಾಣ ಅಧಮ್ಮೋ ಪುಗ್ಗಲ ಜೀವಾಣ ಠಾಣ ಸಹಯಾರಿ ಛಾಯಾ ಜಹ ಪಹಿಯಾಣಂ ಗಚ್ಚಂತಾಣೇವ ಸೋಧರೈ. ಸ್ವಯಂ ನಿಂತಿರುವಂತಹ ಜೀವ ಮತ್ತು ಪುದ್ಗಲ ದ್ರವ್ಯಗಳಿಗೆ ಯಾವುದು ನಿಲ್ಲುವುದಕ್ಕೆ ನಿಮಿತ್ತ ಆಗುತ್ತದೆ ಅದು ಅಧರ್ಮ ದ್ರವ್ಯ ಆಗಿದೆ. ಉದಾಹರಣೆಗೆ ಪ್ರಯಾಣಿಕನಿಗೆ ನೆರಳು ನಿಲ್ಲುವುದಕ್ಕೆ ನಿಮಿತ್ತ ಆಗುತ್ತದೆ. ಆದರೆ ಈ ಅಧರ್ಮ ದ್ರವ್ಯ ನಡೆಯುತ್ತಿರುವಂತಹ ಯಾವ ಜೀವ ಪುದ್ಗಲ ದ್ರವ್ಯಗಳಿವೆ ಅವುಗಳನ್ನು ಬಲವಂತವಾಗಿ ನಿಲ್ಲಿಸೋದಿಲ್ಲ. ಅವಗಾಸದಾಣ ಜೋಗಂ ಜೀವಾದೀಣಂ ವಿಯಾಣ ಆಯಾಸಂ ಜೆಣ್ಣಂ ಲೋಗಾಗಾಸಂ ಅಲ್ಲೋಗಾಗಾಸಮಿದೀದುವಿಹಂ. ಜೀವ ಮೊದಲಾದ 5 ದ್ರವ್ಯಗಳಿಗೆ ಅವಕಾಶ ಅಂದರೆ ಜಾಗ ಕೊಡುವುದಕ್ಕೆ ಯಾವ ದ್ರವ್ಯ ಸಮರ್ಥ ಇದೆ ಅದು ಆಕಾಶ ದ್ರವ್ಯ ಇದೆ. ಈ ಆಕಾಶ ದ್ರವ್ಯ 2 ಪ್ರಕಾರದ್ದಿದೆ. ಒಂದು ಲೋಕಾಕಾಶ, ಮತ್ತೊಂದು ಅಲೋಕಾಕಾಶ. ಧಮ್ಮ ಧಮ್ಮ ಕಾಲೋ ಪುಗ್ಗಲ ಜೀವಾಯ ಸಂತಿ ಜಾವದಿಯೇ ಆಯಾಸೆ ಸೋಲೋಗೋ ತತ್ತೋ ಪರದೋ ಅಲೋಗುತ್ತೋ. ಜೀವ, ಪುದ್ಗಲ, ಧರ್ಮ, ಅಧರ್ಮ ಮತ್ತು ಕಾಲದ್ರವ್ಯಗಳು ಆಕಾಶದ ಎಷ್ಟು ಭಾಗದಲ್ಲಿರುತ್ತವೆ ಅಷ್ಟು ಭಾಗಕ್ಕೆ ಲೋಕಾಕಾಶ ಎಂದು ಕರೆಯುತ್ತಾರೆ. ಹಾಗಾಗಿ ಅದನ್ನು ಉಳಿದಂತಹ ಯಾವ ಜಾಗ ಇದೆ ಅಂದರೆ ಎಲ್ಲಿ
ಉಳಿದ 5 ದ್ರವ್ಯಗಳ ವಾಸ ಇಲ್ಲ, ಅಂತಹ ಆಕಾಶಕ್ಕೆ ಅಲೋಕಾಕಾಶ ಎಂದು ಕರೆದಿದ್ದಾರೆ. ಪರಿವಟ್ಟರುವೋ ಜೋಸೋ ಕಾಲೋ ಹವೇ ವ್ಯವಹಾರೋ ಪರಿಣಾಮಾದಿ ಲಕ್ಕೋ ವಟ್ಟಣ ಲಕ್ಕೋಯ ಪರಮಟ್ಟೋ. ಗುರುತಿಸಲು ಯೋಗ್ಯವಾದಂತಹ ದ್ರವ್ಯಗಳಲ್ಲಿ ಆಗುವಂತಹ ಬದಲಾವಣೆಗಳಿಗೆ ಅಂದರೆ ಪರಿವರ್ತನೆಗಳಿಗೆ ವ್ಯವಹಾರ ಕಾಲ ಎಂದು ಕರೆಯುತ್ತಾರೆ. ಆದರೆ ಪರಿವರ್ತನೆಯ ನಿಜವಾದ ಪ್ರಕಾಶಕವಂತೂ ಪರಮಾರ್ಥ ಅಂದರೆ ನಿಶ್ಚಯ ಕಾಲದ್ರವ್ಯವೇ ಆಗಿರುತ್ತದೆ. ಲೋಯಾಯಾಸಪದೇಸೆ ಇಕ್ಕಿಕ್ಕೆ ಜೇಠಿಯಾ ಹುಯೇ ಕಿಕ್ಕಾ ರಯಣಾಣಂ ರಾಸೀವ ತೇ ಕಾಲಾಣು ಅಸಂಖದವಾಣಿ. ಲೋಕಾಕಾಶದ ಒಂದೊಂದು ಪ್ರದೇಶದ ಮೇಲೆ ಯಾವ ಒಂದೊಂದು ಕಾಲಾನುಗಳು ಅವಸ್ಥಿತವಾಗಿವೆ, ಆ ಕಾಲಾನುಗಳು ರತ್ನದ ಗುಡ್ಡೆಯಂತೆ ಅಥವಾ ರತ್ನದ ಸಮೂಹದಂತೆ ನಿಶ್ಚಯವಾಗಿಯೂ ಅಸಂಖ್ಯಾತ ದ್ರವ್ಯಗಳಾಗಿವೆ. ಏವಂ ಛಭ್ಯೇಯಮಿದಂ ಜೀವಾ ಜೀವಪ್ಪಭೇದದೋ ದವ್ವಂ ಉತ್ತಂ ಕಾಲವಿಜೋತ್ತಂ ನಾದವ್ವ ಪಂಚ ಅರ್ಥಿಕಾಯಾದು. ಈ ಪ್ರಕಾರವಾಗಿ ದ್ರವ್ಯಗಳನ್ನು ಜೀವ ಅಜೀವದ ಭೇದದಿಂದ 6 ಪ್ರಕಾರಗಳು ಎಂದು ಹೇಳಲಾಗಿದೆ. ಆದರೆ ಈ 6 ದ್ರವ್ಯಗಳಲ್ಲಿ ಕಾಲದ್ರವ್ಯವನ್ನು ಹೊರತುಪಡಿಸಿದರೆ ಈ ದ್ರವ್ಯಗಳಿಗೆ ಪಂಚ ಅಸ್ಥಿಕಾಯಗಳೆಂದು ಕರೆಯುತ್ತಾರೆ. ಸಂತಿ ಜದೋತೇಣೇದೇ ಅರ್ಥಿತ್ತಿ ಭಣಂತಿ ಜಿಣವರ ಜಂಹಾ ಕಾಯ ಇವ ಬಹುದೇಸಾ ತಮ್ಹಾ ಕಾಯಾಯ ಅರ್ಥಿಕಾಯಾಯ. ಈ ದ್ರವ್ಯಗಳ ಅಸ್ತಿತ್ವ ಇದೆ. ಹಾಗಾಗಿ ಜಿನೇಂದ್ರ ಭಗವಂತರು ಇವುಗಳಿಗೆ ಅಸ್ಥಿ ಎಂದು ಕರೆಯುತ್ತಾರೆ. ಹಾಗೂ ದೇಹದಂತೆ ಇವುಗಳು ಬಹಳ ಪ್ರದೇಶವುಳ್ಳಂತಹ ದ್ರವ್ಯಗಳಾಗಿವೆ. ಹಾಗಾಗಿ ಇವುಗಳಿಗೆ ಕಾಯ ಎಂದೂ ಕರೆಯುತ್ತಾರೆ. ಹಾಗಾಗಿ ಸಂಯುಕ್ತವಾಗಿ ಈ ದ್ರವ್ಯಗಳಿಗೆ ಅಸ್ಥಿಕಾಯ ಎಂದು ಕರೆಯಲಾಗಿದೆ. ಹೋಂತಿಯ ಸಂಖಾ ಜೀವೇ ಧಮ್ಮ ಧಮ್ಮೆ ಅನಂತ ಆಯಾಸೆ ಮುತ್ತೇತಿ ವಿಹಪದೇಸಾ ಕಾಲಸ್ಸೆ ಗೋಣತೇಣ ಸೋಕಾವೋ. ಜೀವದ್ರವ್ಯ ಮತ್ತು ಧರ್ಮ ಹಾಗೂ ಅಧರ್ಮ ದ್ರವ್ಯಗಳಲ್ಲಿ ಅಸಂಖ್ಯಾತ ಪ್ರದೇಶಗಳಿರುತ್ತವೆ. ಆಕಾಶ ದ್ರವ್ಯದಲ್ಲಿ ಅನಂತ ಪ್ರದೇಶಗಳು, ಮೂರ್ತ ಅಂದರೆ ಪುದ್ಗಲ ದ್ರವ್ಯದಲ್ಲಿ ಸಂಖ್ಯಾತ, ಅಸಂಖ್ಯಾತ ಮತ್ತು ಅನಂತ ಪ್ರದೇಶಗಳಿರುತ್ತವೆ. ಹಾಗೂ ಕಾಲದ್ರವ್ಯ ಏಕಪ್ರದೇಶಿ ಅಂದರೆ ಒಂದೇ ಪ್ರದೇಶವುಳ್ಳದ್ದಾಗಿದೆ. ಹಾಗಾಗಿ ಕಾಲದ್ರವ್ಯ ಕಾಯ ಅನಿಸಿಕೊಳ್ಳುವುದಿಲ್ಲ. ಏಯ ಪದೇಸೋ ವಿಯಣು ನಾಣ ಖಂದಪ್ಪದೇಸದೋದಿ ಬಹುದೇಸೋ ವಯಾರ ತೇಣಯ ಕಾವೋ ಭಣಂತಿ ಸೌವಣ್ಣು. ಒಂದು ಪ್ರದೇಶವುಳ್ಳಂತಹ ಪುದ್ಗಲ ಪರಮಾಣು ಕೂಡ ಅನೇಕ ಸ್ಕಂದಗಳ ಪ್ರದೇಶಗಳಿಂದಾಗಿ ಬಹುಳ ಪ್ರದೇಶವುಳ್ಳದ್ದಾಗುತ್ತದೆ. ಹಾಗಾಗಿ ಸರ್ವಜ್ಞ ಪರಮಾತ್ಮರು ವ್ಯವಹಾರದಿಂದ ಪರಮಾಣುವನ್ನು ಕೂಡ ಕಾಯ ಎಂದು ಕರೆದಿದ್ದಾರೆ. ಜಾವದಿಯಂ ಮಾಯಾಸಂ ಅವಿಭಾಗಿ ಪುಗ್ಗಲಾಣುವಠೀದಂ ತಂ ಕುಪದೇಶಂ ಜಾಣೆ ಸೌವಾಣುಠಾಣ ದಾಣರಿಹಂ.
ಆಕಾಶ ದ್ರವ್ಯದ ಎಷ್ಟು ಕ್ಷೇತ್ರವನ್ನು ಒಂದು ಅವಿಭಕ್ತ ಪುದ್ಗಲ ಪರಮಾಣು ಆವರಿಸಿಕೊಳ್ಳುತ್ತದೆ, ಅದು ನಿಶ್ಚಯದಿಂದ ಎಲ್ಲ ಅಣುಗಳಿಗೆ ಸ್ಥಾನ ನೀಡಲಿಕ್ಕೆ ಯೋಗ್ಯವಾದಂತಹ ಒಂದು ಪ್ರದೇಶವಾಗಿದೆ. ಎರಡನೇ ಅಧಿಕಾರ 7 ತತ್ವಗಳು ಮತ್ತು ನವಪದಾರ್ಥಗಳ ವರ್ಣನೆಯ ಅಧಿಕಾರ. ಆಸವ ಬಂಧನ ಸಂವರ ನಿಜ್ಜರ ಮೋಕ್ಷೋಸ ಪುಣ್ಯ ಪಾವಾಜೆ ಜೀವ ಜೀವ ವಿಶೇಷ ದೇವಿ ಸಮಾಸೇಣ ಪಬಣಾಮೋ. ಪುಣ್ಯ ಪಾಪಗಳಿಂದ ಯುಕ್ತವಾದಂತಹ ಆಶ್ರವ ಬಂಧ ಸಂವರ ನಿರ್ಜರ ಮತ್ತು ಮೋಕ್ಷ ಪದಾರ್ಥಗಳು ಜೀವ ಮತ್ತು ಅಜೀವ ದ್ರವ್ಯದ ಭೇದಗಳಾಗಿವೆ ಅಥವಾ ವಿಶೇಷಗಳಾಗಿವೆ. ಇವುಗಳನ್ನು ಕೂಡ ನಾವು ಸಂಕ್ಷೇಪವಾಗಿ ವರ್ಣನೆ ಮಾಡುತ್ತೇವೆ. ಆಸವದಿ ಜೇಣ ಕಮ್ಮಂ ಪರಿಣಾಮೇಣ ಪಣೋಸವಿಣ್ಣೇವೋ ಭಾವಾಸವೋ ಜಿಣುತ್ತೋ ಕಮ್ಮಾಸವಣಂ ಪರೋಹೋದಿ. ಆತ್ಮನ ಯಾವ ಭಾವಗಳಿಂದ ಕರ್ಮಗಳ ಪ್ರವೇಶ ಅಂದರೆ ಆಗಮನವಾಗುತ್ತದೆ ಅದನ್ನು ಜಿನೇಂದ್ರ ಭಗವಂತರು ಹೇಳಿರುವಂತಹ ಭಾವಾಶ್ರವವೆಂದು ತಿಳಿಯಬೇಕು. ಹಾಗೂ ದ್ರವ್ಯಕರ್ಮಗಳ ಆಗಮನ ಅದು ದ್ರವ್ಯಾಶ್ರವ ಆಗುತ್ತದೆ, ಅದು ಭಿನ್ನವಾಗಿದೆ. ಮಿಚ್ಚತ್ತಾವಿರದಿ ಪಮಾದ ಜೋಗಕ್ಕೋಧಾದವೋಥ ವಿಣ್ಣೇಯ ಪಣದ ಸತಿಯ ಚದು ಕಮಸೋ ಭೇದಾದು ಪೂವಸ್ಸ. ಈಗ ಮೊದಲನೆಯ ಭಾವಾಶ್ರವದ ಭೇದಗಳು ಮಿಥ್ಯಾತ್ವ, ಅವಿರತಿ, ಪ್ರಮಾದ, ಯೋಗ, ಕ್ರೋಧ ಅಂದರೆ ಕಷಾಯ ಮೊದಲಾದವುಗಳೆಂದು ತಿಳಿಯಬೇಕು. ಇವುಗಳ ಉಪಭೇದಗಳು ಕ್ರಮದಿಂದ 5, 5, 15, 3 ಮತ್ತು 4 ಆಗಿವೆ. ನಾಣಾವರಣಾದೀನಂ ಜೋಗ್ಗಂ ಜಂ ಪುಗ್ಗಲಂ ಸಮಾಸವದಿ ದೌವಾಸವೋ ಸಣೇವೋ ಅಣೇಯ ಭೇವೋ ಜಿಣಖಾದೋ. ಜ್ಞಾನಾವರಣಾದಿ ಕರ್ಮಗಳಿಗೆ ಯೋಗ್ಯವಾದಂತಹ ಯಾವ ಪುದ್ಗಲ ಕರ್ಮಗಳು ಭಾವಗಳ ಜೊತೆಗೆ ಬರುತ್ತವೆ ಅದಕ್ಕೆ ದ್ರವ್ಯಾಶ್ರವ ಎಂದು ತಿಳಿಯಬೇಕು. ಈ ದ್ರವ್ಯಾಶ್ರವದಲ್ಲಿ ಜಿನೇಂದ್ರ ದೇವರು ಅನೇಕ ಭೇದಗಳಿವೆ ಎಂದು ಹೇಳಿದ್ದಾರೆ. ಬಜ್ಜದಿ ಕಮ್ಮಂ ಜೇಣದು ಛೇದನ ಭಾವೇಣ ಭಾವಬಂಧೋಸೋ ಕಮ್ಮಾದ ಪದೇಸಾಣಂ ಅಣ್ಣೋಣ್ಣಪವೇಸಣಂ ಇದರೋ. ಯಾವ ಆತ್ಮನ ಭಾವದಿಂದ ಅಂದರೆ ಮೋಹರಾಗದ್ವೇಷದಿಂದ ಕರ್ಮಬಂಧವಾಗುತ್ತದೆ ಅದನ್ನು ಭಾವಬಂಧ ಎಂದು ಕರೆಯುತ್ತಾರೆ. ಮತ್ತು ಕರ್ಮ ಹಾಗೂ ಆತ್ಮ ಪ್ರದೇಶಗಳ ಪರಸ್ಪರ ಪ್ರವೇಶ ಆಗುವುದನ್ನು ಅನ್ಯ ಅಂದರೆ ದ್ರವ್ಯಬಂಧ ಎಂದು ಕರೆಯುತ್ತಾರೆ. ಪಯಡೆಟ್ಟಿದಿಯಣುಭಾಗ ಪದೇಶ ಭೇದಾದು ಚದುವಿಧೋ ಬಂಧೋ ಜೋಗ ಪಯಡಿ ಪದೇಶ ಠಿದಿಯಣುಭಾಗ ಕಸಾಯದೋ ಹೊಂತಿ. ಪ್ರಕೃತಿ, ಪ್ರದೇಶ, ಸ್ಥಿತಿ, ಅನುಭಾಗ ಹೀಗೆ 4 ಪ್ರಕಾರದ ಬಂಧಗಳಿವೆ. ಯೋಗದಿಂದ ಪ್ರಕೃತಿ ಮತ್ತು ಪ್ರದೇಶ ಬಂಧಗಳು ಹಾಗೂ ಕಷಾಯದಿಂದ ಸ್ಥಿತಿ ಮತ್ತು ಅನುಭಾಗ ಬಂಧಗಳಾಗುತ್ತವೆ. ಛೇದನ ಪರಿಣಾಮೋಜೋ ಕಮ್ಮಸ್ಸಾಸವಣಿರೋಹಣೆ ಹೇದು ಸ್ವಭಾವ ಸಂವರೋ ಖಲು
ದೌವಾಸವರೋಹಣೆ ಅನ್ನೋ. ಆತ್ಮನ ಯಾವ ಪರಿಣಾಮ ಕರ್ಮಗಳನ್ನು ತಡೆಯೋದರಲ್ಲಿ, ಅಂದರೆ ಮೋಹ ರಾಗ ದ್ವೇಷರೂಪ ಭಾವಕರ್ಮಗಳನ್ನು ತಡೆಯೋದರಲ್ಲಿ ಕಾರಣವಿದೆ, ಅದನ್ನು ಭಾವ ಸಂವರವೆಂದು ಕರೆಯುತ್ತಾರೆ. ಹಾಗೂ ಇದೇ ಆತ್ಮನ ಭಾವ ದ್ರವ್ಯಕರ್ಮಗಳನ್ನು ತಡೆಯುತ್ತದೆ. ಹಾಗಾಗಿ ಎರಡನೇದು ದ್ರವ್ಯ ಸಂವರ ಎಂದು ತಿಳಿಯಬೇಕು. ಪದ ಸಮಿಧಿ ಗುತ್ತೀವೋ ಧಮ್ಮಾಣುಪೇಹ ಪರಿಸಹಜವೋಯ ಚಾರಿತ್ತಂ ಬಹುಬೇಯ ನಾಯವ್ವಾ ಭಾವ ಸಂವರ ವಿಶೇಷ. ವೃತ, ಸಮಿತಿ, ಗುಪ್ತಿ, ಧರ್ಮ, ಅನುಪ್ರೇಕ್ಷೆ, ಪರಿಶಹಗಳನ್ನು ಜಯಿಸುವುದು ಮತ್ತು ಚಾರಿತ್ರ ಇವೆಲ್ಲ ಅನೇಕ ಭೇದಗಳುಳ್ಳಂತಹ ಭಾವಸಂವರದ ಭೇದಗಳೆಂದು ತಿಳಿಯಬೇಕು. ಜಹ ಕಾಲೇಣ ತವೇಣಯ ಭುತ್ತರಸಂ ಕಮ್ಮ ಪುಗ್ಗಲಂ ಜೇಣ ಭಾವೇಣ ಸಡದಿಣೇಯ ತಸ್ಸಡಣಂ ಚೇದಿ ನಿಜ್ಜರಾದುವಿಹ. ಆತ್ಮ ಯಾವ ಭಾವದಿಂದ ಭೋಗಿಸಿದಂತಹ ರಸವು ಅಂದರೆ ಉದಯವು ನಷ್ಟವಾಗುತ್ತದೆ ಅದನ್ನು ಭಾವನಿರ್ಜರ ಎಂದು, ಮತ್ತು ಸೂಕ್ತ ಸಮಯ ಬಂದಾಗ ಹಾಗೂ ತಪದ ಮೂಲಕ ಆ ಆತ್ಮನ ಕರ್ಮಪುದ್ಗಲಗಳು ನಷ್ಟವಾಗುತ್ತದೆ, ಅದಕ್ಕೆ ದ್ರವ್ಯ ನಿರ್ಜರ ಎಂದು ಕರೆಯುತ್ತಾರೆ. ಹಾಗಾಗಿ ನಿರ್ಜರೆ ಎರಡು ಪ್ರಕಾರದ್ದೆಂದು ತಿಳಿಯಬೇಕು. ಸೌವಸ್ಸ ಕಮ್ಮಣೋಜೋ ಖಯಹೇದು ಅಪ್ಪಣೋ ಪರಿಣಾಮೋ ನೇಯೋ ಸ್ವಭಾವ ಮುಖೋ ದೌವ ವಿಮುಖೋಯ ಕಮ್ಮ ಪುಹ ಭಾವೋ. ಸಮಸ್ತ ಕರ್ಮಗಳ ನಾಶಕ್ಕೆ ಕಾರಣವಾದಂತಹ ಆತ್ಮ ಪರಿಣಾಮವನ್ನು ನಿಶ್ಚಯದಿಂದ ಭಾವಮೋಕ್ಷ ಎಂದು ತಿಳಿಯಬೇಕು. ಹಾಗೂ ಕರ್ಮಗಳ ಆತ್ಮನಿಂದ ಪೃಥಕ್ ಆಗುವಂತಹ ಅವಸ್ಥೆಗೆ ದ್ರವ್ಯ ಮೋಕ್ಷ ಎಂದು ತಿಳಿಯಬೇಕು. ಸುಹ ಅಸುಹ ಭಾವಜುತ್ತ ಪುಣ್ಯಂ ಪಾವಂ ಹವಂತಿ ಖಲು ಜೀವ ಸಾದಂ ಸುಹಾವುಣಾಮಂ ಗೋದಂ ಪುಣ್ಯಂ ಪರಾಣಿ ಪಾವಂ ಚ. ಶುಭ ಮತ್ತು ಅಶುಭ ಭಾವಗಳಿಂದ ಯುಕ್ತವಾಗಿರುವಂತಹ ಜೀವಿಗಳು ನಿಶ್ಚಯದಿಂದ ಪುಣ್ಯರೂಪ ಮತ್ತು ಪಾಪರೂಪಗಳಾಗುತ್ತವೆ. ಸಾತವೇದನೀಯ, ಶುಭ ಆಯು, ಶುಭನಾಮ, ಶುಭಗೋತ್ರ ಪುಣ್ಯರೂಪ ಕರ್ಮಗಳಾಗಿವೆ ಮತ್ತು ಅನ್ಯ ಉಳಿದ ಕರ್ಮಗಳು ಪಾಪರೂಪ ಕರ್ಮಗಳಾಗಿವೆ. ಸಮ್ಮದ್ದನ್ ಸಣನಾಣಂ ಚರಣಂ ಮೋಕ್ಷಸ್ಸ ಕಾರಣಂ ಜಾಣೆ ವ್ಯವಹಾರಾಣಿಚ್ಛಯದೋ ತತ್ತಿಯಮಯ್ಯೋ ನೀವೋ ಅಪ್ಪ. ಅರ್ಥ: ವ್ಯವಹಾರ ನಯದಿಂದ ಸಮ್ಯಕ್ ದರ್ಶನ, ಸಮ್ಯಕ್ ಜ್ಞಾನ ಮತ್ತು ಸಮ್ಯಕ್ ಚಾರಿತ್ರಗಳು ಮೋಕ್ಷಕ್ಕೆ ಕಾರಣವಾಗಿವೆ. ಆದರೆ ನಿಶ್ಚಯ ನಯದಿಂದಂತೂ ಆ ಮೂರು ಅಂದರೆ ಸಮ್ಯಕ್ ದರ್ಶನ, ಸಮ್ಯಕ್ ಜ್ಞಾನ ಮತ್ತು ಸಮ್ಯಕ್ ಚಾರಿತ್ರಗಳಿಂದ ಸಂಯುಕ್ತವಾದಂತಹ ನಮ್ಮ ಆತ್ಮವೇ ಮೋಕ್ಷಕ್ಕೆ ಕಾರಣವಾಗಿದೆ ಎಂದು ತಿಳಿಯಬೇಕು. ರಯಣತಯಂ ನ ವಟ್ಟೈ ಅಪ್ಪಾಣಂ ಮುಯಿತ್ತು ಅಣ್ಣದವಿಯಮ್ಮಿ ತಮ್ಮ ತತ್ತಿಯಮಯ್ಯೋ ಹೋದಿಹು ಮುಖಸ್ಸ ಕಾರಣಂ ಆದ. ಅರ್ಥ: ಆತ್ಮನನ್ನು ಬಿಟ್ಟು ಇತರ ದ್ರವ್ಯಗಳಲ್ಲಿ ರತ್ನತ್ರಯ ಇರುವುದಿಲ್ಲ. ಆದ್ದರಿಂದ ನಿಶ್ಚಯನಯದಿಂದ ಆ ಮೂರು
ಅಂದರೆ ರತ್ನತ್ರಯದಿಂದ ಸಂಯುಕ್ತವಾದಂತಹ ಆತ್ಮವೇ ಮೋಕ್ಷಕ್ಕೆ ಕಾರಣವಾಗಿದೆ. ಜೀವಾದಿ ಸದ್ದಹಣಂ ಸಮ್ಮತ್ತಂ ರೂವಮಪ್ಪಣೋ ತಂ ತೋ ದುರಭಿಣಿವೇಶ ವಿಮುಕ್ತಂ ನಾಣಂ ಸಮ್ಮಂ ಕುಹೋದಿ ಸದಿಜಂ ಹಿ. ಅರ್ಥ, ಜೀವ ಮೊದಲಾದವುಗಳ ಮೇಲೆ ಶ್ರದ್ಧೆ ಇಡುವುದೇ ಸಮ್ಯಕ್ತ್ವವಾಗಿದೆ. ಆ ಸಮ್ಯಕ್ತ್ವವು ಆತ್ಮನ ಸ್ವರೂಪವೇ ಆಗಿರುತ್ತದೆ. ಹಾಗೂ ಈ ಸಮ್ಯಕ್ತ್ವ ಇರುವುದರಿಂದ ತರ್ಕ ದೋಷಗಳಿಂದ ರಹಿತವಾದ ಜ್ಞಾನವೂ ಕೂಡ ಸಮ್ಯಕ್ತ್ವ ಆಗುತ್ತದೆ. ಸಂಶಯ ವಿಮೋಹ ವಿಭ್ರಮ ವಿವಜ್ಜಿಯಂ ಅಪ್ಪಪರಸರೋವಸ್ಸ ಗಹಣಂ ಸಮ್ಮಣ್ಣಾಣಂ ಸಾಯಾರಂ ಮಣೇಯಭೇಯಂ ತೋ. ಅರ್ಥ, ಆತ್ಮ ಮತ್ತು ಪರರ ಸ್ವರೂಪವನ್ನು ಸಂಶಯರಹಿತ, ಮೋಹರಹಿತ ಮತ್ತು ಭ್ರಮೆರಹಿತವಾಗಿ ತಿಳಿಯುವಂತಹ ಜ್ಞಾನವು ಸಮ್ಯಜ್ಞಾನವಾಗಿರುತ್ತದೆ. ಈ ಸಮ್ಯಜ್ಞಾನವು ಸಾಕಾರ ಅಂದರೆ ವಿಕಲ್ಪಾತ್ಮಕ ಮತ್ತು ಅನೇಕ ಭೇದವುಳ್ಳದ್ದು ಆಗಿರುತ್ತದೆ. ಜಂಸಾಮಣ್ಣಂ ಗಹಣಂ ಭಾವಾಣಂ ನೇವ ಕಟ್ಟುಮಾಯಾರಂ ಅವಿಶೇಷಿದೂಣಠೇ ದಂಸಣಮಿದಿ ಭಣ್ಣಯೇ ಸಮಯೇ. ಅರ್ಥ, ವಸ್ತುಗಳಲ್ಲಿ ಪರಸ್ಪರ ಭೇದವನ್ನು ಮಾಡದೆ, ಯಾವುದೇ ರೀತಿಯಾದ ನಿರ್ಣಯವನ್ನು ಮಾಡದೆ, ಅಂದರೆ ವಿಕಲ್ಪವನ್ನು ಮಾಡದೆ, ಆ ವಸ್ತುಗಳ ಅಸ್ತಿತ್ವ ಮಾತ್ರದ ಪ್ರತಿಭಾಸ ಆಗುವುದನ್ನು ಆಗಮಗಳಲ್ಲಿ ನಿಶ್ಚಯಪೂರ್ವಕವಾಗಿ ದರ್ಶನ ಎಂದು ಕರೆಯಲಾಗಿದೆ. ದನ್ಸಣಪೂವಂ ನಾಣಂ ಛದಮತ್ಥಾಣಂ ನದೋಣ್ಣಿಯುವ ಉಗ್ಗಾ ಜುಗವಂ ಜಂಹ ಕೇವಲಿ ನಾಹೇ ಜುಗವಂ ತುತೇ ದೋವಿ. ಅರ್ಥ, ಛದಮಸ್ಥರಿಗೆ ಅಂದರೆ ಅಲ್ಪಜ್ಞಾನಿಗಳಿಗೆ ಮೊದಲು ದರ್ಶನ ಆಗುತ್ತದೆ, ಅನಂತರ ಜ್ಞಾನ ಆಗುತ್ತದೆ. ಏಕೆಂದರೆ ಅವರಿಗೆ ಎರಡೂ ಉಪಯೋಗಗಳು ಅಂದರೆ ದರ್ಶನೋಪಯೋಗ ಮತ್ತು ಜ್ಞಾನೋಪಯೋಗಗಳು ಒಂದೇ ಕಾಲದಲ್ಲಿ ಆಗುವುದಿಲ್ಲ. ಆದರೆ ಕೇವಲಿಗಳಿಗೆ ಅವೆರಡೂ ಉಪಯೋಗಗಳು ಏಕಕಾಲದಲ್ಲಿ ಆಗುತ್ತವೆ. ಅಸುಹಾದೋ ವಿಣಿವಿತ್ತಿ ಸುಹೇಪವಿತ್ತಿ ಅಜಾಣಚಾರಿತ್ತಂ ವದಸಮಿದಿ ಗುತ್ತಿರುವಂ ವ್ಯವಹಾರಣಯಾದು ಜಿಣಭಣಿಯಂ. ಅರ್ಥ, ಅಶುಭ ಭಾವದಿಂದ ನಿವೃತ್ತಿ ಮತ್ತು ಶುಭ ಭಾವದಲ್ಲಿ ಪ್ರವೃತ್ತಿಯು ವ್ಯವಹಾರನಯದಿಂದ ಖಂಡಿತವಾಗಿಯೂ ಚಾರಿತ್ರವಾಗಿದೆ ಎಂದು ನೀವು ತಿಳಿಯಿರಿ. ಆ ಚಾರಿತ್ರವು ವ್ರತ, ಸಮಿತಿ ಮತ್ತು ಗುಪ್ತಿಗಳಿಂದ ಸಂಯುಕ್ತವಾಗಿರುತ್ತದೆ ಎಂದು ಜಿನೇಂದ್ರ ಭಗವಂತರು ಹೇಳಿದ್ದಾರೆ. ಬಹಿರಭ್ಯಂತರ ಕಿರಿಯಾ ರೋಹೋ ಭವ ಕಾರಣಪ್ಪಣ ಸಟ್ಟಂ ನಾಣಿಸ್ಸಜಂ ಜಿಣುತ್ತಂ ತಂ ಪರಮಂ ಸಮ್ಮಚಾರಿತ್ತಂ. ಅರ್ಥ, ಸಂಸಾರದ ಕಾರಣಗಳನ್ನು ನಾಶಗೊಳಿಸಲು ಜ್ಞಾನಿಯ ಯಾವ ಬಾಹ್ಯ ಮತ್ತು ಅಂತರಂಗ ಕ್ರಿಯೆಗಳ ಅವರೋಧವಾಗುತ್ತದೆ ಅದು ಉತ್ಕೃಷ್ಟ ಸಮ್ಯಕ್ ಚಾರಿತ್ರವಾಗಿದೆ ಎಂದು ಜಿನೇಂದ್ರ ಭಗವಂತರು ಹೇಳಿದ್ದಾರೆ. ದುವಿಹಂಪಿ ಮೋಕ್ಷ ಹೇವುಂ
ಜಾಣೆ ಪಾವುಣದಿ ಜಮ್ಮುಣಿ ನಿಯಮ ತಂಹಾಪಯತ್ತ ಚಿತ್ತ ಜೂಯಂ ಜಾಣಂ ಸಮಭಸಃ. ಅರ್ಥ: ಧ್ಯಾನದಿಂದ ಮುನಿಗಳು ನಿಯಮದಿಂದ ಎರಡೂ ಪ್ರಕಾರದ ಮೋಕ್ಷದ ಕಾರಣಗಳನ್ನು, ಅಂದರೆ ನಿಶ್ಚಯ ಮತ್ತು ವ್ಯವಹಾರವೆಂಬ ಮೋಕ್ಷದ ಎರಡೂ ಕಾರಣಗಳನ್ನು ಪಡೆದುಕೊಳ್ಳುತ್ತಾರೆ. ಆದ್ದರಿಂದ ನೀವೆಲ್ಲರೂ ಕೂಡ ನಿರಂತರವಾಗಿ ಪ್ರಯತ್ನಶೀಲವಾದ ಉಪಯೋಗದ ಮೂಲಕ ಬಹುಳವಾಗಿ ಧ್ಯಾನದ ಅಭ್ಯಾಸವನ್ನು ಮಾಡಿ. ಮಾಮುಜ್ಜಹ ಮಾರಜ್ಜಹ ಮಾದೋಸಹ ಇಟ್ಟಣಿಟ್ಟೇಸು ಸ್ಥಿರಮಿಚ್ಛಹಿ ಜೈ ಚಿತ್ತಂ ವಿಚಿತ್ತ ಜಾಣಪ್ಪಸೇದ್ಧಿಯೇ. ಅರ್ಥ: ಒಂದು ವೇಳೆ ನೀನು ಅದ್ಭುತವಾದ ಧ್ಯಾನವನ್ನು ಪಡೆದುಕೊಳ್ಳಲು ಪ್ರಯತ್ನಶೀಲನಾಗಿದ್ದರೆ, ಸ್ಥಿರವಾದ ಚಿತ್ತ ಅಥವಾ ಉಪಯೋಗವನ್ನು ಪಡೆದುಕೊಳ್ಳಬೇಕೆಂದಿದ್ದರೆ, ಅದಕ್ಕಾಗಿ ಇಷ್ಟ ಮತ್ತು ಅನಿಷ್ಟ ವಸ್ತುಗಳಲ್ಲಿ ಮೂರ್ಛಿತನಾಗಬೇಡ, ಆಸಕ್ತನಾಗಬೇಡ ಮತ್ತು ಅವುಗಳ ಮೇಲೆ ದೋಷಾರೋಪವನ್ನು ಮಾಡಬೇಡ. ಅಂದರೆ ಪರವಸ್ತುಗಳಲ್ಲಿ ಮೋಹ ರಾಗ ದ್ವೇಷವನ್ನು ಮಾಡಬೇಡ. ಪಣತಿ ಸೋಲ ಛಪ್ಪಣ ಚೌದುಗ ಮೇಘಂ ಚ ಝವಃ ಝಾಯೇಹ ಪರಮೇಠಿ ವಾಚಯಾಣಂ ಅಣ್ಣಂ ಚ ಗುರುವಯೇಸೇಣ. ಅರ್ಥ: ಪರಮೇಷ್ಠಿಗಳನ್ನು ಸೂಚಿಸುವಂತಹ ಮಂತ್ರಗಳನ್ನು, ಅಂದರೆ 35, 16, 6, 5, 4, 2 ಮತ್ತು 1 ಅಕ್ಷರಗಳಿಂದ ಸಹಿತವಾದ ಮಂತ್ರಗಳನ್ನು ಜಪಿಸು, ಧ್ಯಾನಿಸು ಮತ್ತು ಗುರುಗಳ ಉಪದೇಶದಿಂದ ಇತರ ಮಂತ್ರಗಳನ್ನು ಕೂಡ ಜಪಿಸು, ಧ್ಯಾನಿಸು. ನಟ್ಠ ಚದುಘಾಯಿ ಕಮ್ಮೋ ದನ್ಸಣ ಸುಹಣಾಣ ವೀರ್ಯಮಯ್ಯೋ ಸುಹದೇಹಥೋ ಅಪ್ಪ ಶುದ್ಧೋ ಅರಿಹೋ ವಿಚಿಂತಿಜ್ಜೋ. ಅರ್ಥ: ಯಾರಿಂದ 4 ಘಾತಿ ಕರ್ಮಗಳನ್ನು ನಾಶ ಮಾಡಲಾಗಿದೆ, ಯಾರು ದರ್ಶನ, ಸುಖ, ಜ್ಞಾನ, ವೀರ್ಯ, ಅಂದರೆ ಅನಂತ ಚತುಷ್ಟಯಗಳಿಂದ ಸಹಿತರಾಗಿದ್ದಾರೆ, ಯಾರು ಕಲ್ಯಾಣಮಯವಾದಂತಹ ಶರೀರದಲ್ಲಿ ಸ್ಥಿತರಾಗಿದ್ದಾರೆ, ಅಂತಹ ಆ ಶುದ್ಧ ಆತ್ಮವನ್ನು ಅರಿಹಂತ ಎಂದು ತಿಳಿಯಬೇಕು. ನಟ್ಠ ಕಮ್ಮ ದೇಹೋ ಲೋಯಾಲೋಯಸ್ಸ ಜಾಣವೋ ದಟ್ಟ ಪುರಿಸಾಯಾರೋ ಅಪ್ಪ ಸಿದ್ಧೋ ಝಾಯೇಹ ಲೋಯಸಿ ಹರಥೋ. ಅರ್ಥ: ಯಾರಿಂದ 8 ಕರ್ಮಮಯವಾದ ದೇಹವನ್ನು ನಾಶಗೊಳಿಸಲಾಗಿದೆ, ಯಾರು ಲೋಕ ಮತ್ತು ಅಲೋಕವನ್ನು ತಿಳಿಯುವ, ನೋಡುವಂತಹ ಪುರುಷಾಕಾರ ಆತ್ಮರಾಗಿದ್ದಾರೆ, ಅವರು ಸಿದ್ಧಪರಮಿಷ್ಠಿಗಳಾಗಿದ್ದಾರೆ ಹಾಗೂ ಅವರು ಲೋಕದ ತುದಿಯ ಮೇಲೆ ನೆಲೆಸಿರುತ್ತಾರೆ. ಅವರನ್ನು ನೀವೆಲ್ಲರೂ ಧ್ಯಾನಿಸಿ. ದನ್ಸಣಾಣ ಪಹಾಣೆ ವೀರ್ಯ ಚಾರಿತ್ತವರತವಾಯಾರೇ ಅಪ್ಪಂ ಪರಂ ಚ ಜುಂಜೈ ಸೋವಾಯರಿಯೋ ಮುಣೀಝೇವೋ. ಅರ್ಥ: ದರ್ಶನ, ಜ್ಞಾನಗಳ ಪ್ರಾಮುಖ್ಯತೆ ಇರುವಂತಹ ವೀರ್ಯಾಚಾರ, ಚಾರಿತ್ರಾಚಾರ ಮತ್ತು ತಪಾಚಾರದಲ್ಲಿ ತಮ್ಮನ್ನು ಹಾಗೂ ಇತರರನ್ನು ಸ್ಥಾಪಿಸುತ್ತಾರೆ.
ಆ ಆಚಾರ್ಯ ಮುನಿಗಳ ಧ್ಯಾನವನ್ನು ಮಾಡಬೇಕು. ಜೋರಯಣತ್ತಯ ಜುತ್ತೋ ನಿತ್ಯಂ ಧಮ್ಮೋ ವದೇಸಣೇ ನಿರದೋ ಸೋವಜ್ಜಾವೋ ಅಪ್ಪ ಜದಿವರ ವಸಹೋ ನಮೋ ತಸ್ಸ. ಅರ್ಥ: ಯಾರು ರತ್ನತ್ರಯದಿಂದ ಸಹಿತರಾಗಿದ್ದಾರೆ, ಸದಾಕಾಲ ಧರ್ಮೋಪದೇಶವನ್ನು ನೀಡಲು ತತ್ಪರರಾಗಿರುತ್ತಾರೆ, ಮುನಿಗಳಲ್ಲಿ ಶ್ರೇಷ್ಠರು ಮತ್ತು ಪ್ರಮುಖರಾಗಿರುವಂತಹ ಆ ಆತ್ಮ ಉಪಾಧ್ಯಾಯ ಪರಮೇಷ್ಠಿಯಾಗಿರುತ್ತಾರೆ, ಅವರಿಗೆ ನನ್ನ ನಮಸ್ಕಾರಗಳು. ಧನ್ಸಣಾಣ ಸಮಗ್ಗಂ ಮಗ್ಗಂ ಮೋಕ್ಷಸ್ಸಜೋಹುಚಾರಿತ್ತಂ ಸಾಧಯದಿ ನಿಚ್ಚ ಶುದ್ಧಂ ಸಾಹೋಸ ಮುನಿ ನಮೋ ತಸ್ಸ. ಯಾರು ಸಮ್ಯಕ್ ದರ್ಶನ ಸಮ್ಯಕ್ ಜ್ಞಾನದಿಂದ ಸಹಿತವಾದಂತಹ ಮೋಕ್ಷದ ಸಾಧನವಾದಂತಹ ಸಮ್ಯಕ್ ಚಾರಿತ್ರವನ್ನು ಪಾಲಿಸುತ್ತಾರೆ, ಖಂಡಿತವಾಗಿಯೂ ಆ ಮುನಿಗಳು ಸಾಧು ಪರಮೇಷ್ಠಿಗಳಾಗಿರುತ್ತಾರೆ, ಅವರಿಗೆ ನನ್ನ ನಮನಗಳು. ಜಂ ಕಿಂಚಿ ವಿಚಿಂತಂತೋ ನಿರೀಹ ವಿತ್ತೀಹ ವೇಜದಾ ಸಾಹೋ ಲದ್ಧೂಣಯೇಯತ್ತಂ ತದಾಹುತಂ ತಸ್ಸ ನಿಶ್ಚಯಂ ಝಾಣಂ. ಅರ್ಥ: ಯಾವಾಗ ಯಾವುದಾದರೂ ವಸ್ತುವಿನ ಬಗ್ಗೆ ಸ್ವಲ್ಪವಾದರೂ ಧ್ಯಾನ ಮಾಡುತ್ತಾ ಏಕಾಗ್ರತೆಯನ್ನು ಪಡೆದುಕೊಂಡು ಸಾಧುಗಳು ನಿಷ್ಕಾಮ ಪ್ರವೃತ್ತಿಯನ್ನು ಹೊಂದುತ್ತಾರೆ, ಆಗ ಅವರ ಆ ಧ್ಯಾನಕ್ಕೆ ಜಿನವರರು ನಿಶ್ಚಯ ಧ್ಯಾನ ಎಂದು ಕರೆದಿದ್ದಾರೆ. ಮಾ ಚಿಟ್ಟಃ ಮಾ ಜಂಪಃ ಮಾ ಚಿಂತಃ ಕಿಂ ವಿಜೇಣ ಹೋಯಿಥಿರೋ ಅಪ್ಪಾಪ್ಪಂ ಮಿರವೋ ಇಣಮೇವ ಪರಂ ಅವೇಜ್ಜಾಣಂ. ಅರ್ಥ: ಯಾವುದೇ ರೀತಿಯಾದ ದೈಹಿಕ ಕ್ರಿಯೆ ಮಾಡಬೇಡಿ, ಏನನ್ನೂ ಮಾತನಾಡಬೇಡಿ, ಏನೂ ಚಿಂತಿಸಬೇಡಿ. ಪರಿಣಾಮವಾಗಿ ಆತ್ಮ ಆತ್ಮನಲ್ಲಿಯೇ ತೃಪ್ತವಾಗಿ ಸ್ಥಿರವಾಗುತ್ತದೆ. ಇದೇ ಸರ್ವೋತ್ಕೃಷ್ಟವಾದ ಧ್ಯಾನವಾಗಿದೆ. ತವ ಸುಧವದವಂ ಚೇದಾ ಝಾಣರಃ ಧುರಂಧರೋ ಹವೇ ಜಂಹಾ ತಂಹ ತತ್ತಿಯಣಿರದಾ ತಲ್ಲದ್ಧೀಯೆ ಸದಾಹೋಹ. ಅರ್ಥ: ತಪವಂತ, ಶ್ರುತವಂತ ಮತ್ತು ವೃತವಂತನಾದ ಆತ್ಮನೇ ಧ್ಯಾನವೆಂಬ ರಥದ ಸಾರಥಿಯಾಗುತ್ತಾನೆ. ಆದ್ದರಿಂದ ಆ ಧ್ಯಾನವನ್ನು ಪಡೆದುಕೊಳ್ಳಲು ನೀವೆಲ್ಲರೂ ಸದಾಕಾಲ ತಪ, ವೃತ ಮತ್ತು ಶ್ರುತಗಳಲ್ಲಿ ತಲ್ಲೀನರಾಗಿ. ದೌವಸಂಗಃ ಮಿಣಂ ಮುನಿನಾಃ ದೋಷ ಸಂಚಯ ಚ್ಯುದಾಸುಧ ಪುಣ್ಯ ಸೋದಯಂತು ತಣುಸುತ್ತಧರೇಣಂ ನೇಮಿ ಚಂದ ಮುನಿನಾ ಭಣಿಯಂ ಜಂ. ಅರ್ಥ: ಅಲ್ಪಶ್ರುತವನ್ನು ಹೊಂದಿರುವ ನೇಮಿಚಂದ್ರ ಮುನಿಗಳು ರಚಿಸಿರುವಂತಹ ಈ ದ್ರವ್ಯ ಸಂಗ್ರಹವನ್ನು ದೋಷಗಳಿಂದ ರಹಿತರಾದಂತಹ ಶ್ರುತದಲ್ಲಿ ಪರಿಪೂರ್ಣರಾದಂತಹ ಮುನಿಗಳ ಸ್ವಾಮಿಯಾಗಿರುವಂತಹ ಆಚಾರ್ಯ ಪರಮೇಷ್ಠಿಗಳು ಸಂಶೋಧಿಸಬೇಕು ಎಂದು ವಿನಂತಿ. ಈ ರೀತಿಯಾಗಿ ಮುನಿಶ್ರೀ ನೇಮಿಚಂದ್ರ ಸಿದ್ಧಾಂತಿ ದೇವ ರಚಿಸಿರುವಂತಹ ಶ್ರೀ ಬೃಹದ್ರವ್ಯ ಸಂಗ್ರಹದ 58 ಪ್ರಾಕೃತ ಮೂಲಗಾಹಿಗಳ ಪಾಠ ಪೂರ್ಣಗೊಳ್ಳುತ್ತದೆ.